ಎಸ್ ನಮ್ಮ ಜೊತೆ ಈಗ ಫಿಲಿಂ ಚೇಂಬರ್ನ ಅಧ್ಯಕ್ಷರಾದ ಎಂ ನರಸಿಂಹಲಿದ್ದಾರೆ. ಬನ್ನಿ ಮಾತೋರ್ಸೋಣ. ಯಾಕಂದರೆ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದು ಕಡೆ ಶಾಸಕ ರವಿ ಗಾಣಿಗೆ ಅವರು ಸಹ ಒಂದು ಕಡೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ವಿರುದ್ಧ ಒಂದು ಕಡೆ ಆರೋಪ ಮಾಡಿದ್ದಾರೆ. ಯಾಕಂದರೆ ಅವರು ಆಂಧ್ರದಿಂದ ಬಂದವರು, ನಮ್ಮ ಡಿ ಸಿ ಎಂ ಬಗ್ಗೆ ಮಾತಾಡ್ತಾರೆ. ಏಕವಚನದಲ್ಲಿ ಒಂದು ವಾಗ್ದಾಳಿ ನಡೆಸಿದ್ದಾರೆ. ಈ ಒಂದು ವಿಚಾರಕ್ಕೆ ನರಸಿಂಹರವರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಈಗ ಶಾಸಕ ರವಿ ಗಾಣಿಗೆ ಅವರು ನಿಮ್ಮ ಮೇಲೆ ಒಂದು ಗಂಭೀರ ಆರೋಪ ಅಂದರೆ ನಮ್ಮ ಡಿ ಸಿ ಎಮ್ ಬಗ್ಗೆ ಮಾತಾಡ್ತಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ, ಏಕವಚನದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತು ನೀವು ಆಂಧ್ರದಿಂದ ಬಂದವರು, ಆಂಧ್ರ ವಾಲಗಳು ಇಲ್ಲಿ ಬಂದು ದುಡ್ಡು ದೋಸ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಏನು ಹೇಳ್ತಾರೆ ಸರ್ ಅಂತ ಇದಕ್ಕೆ? ಮೊದಲನೇದಾಗಿ ಯಾರು ಸರ್ ಯಾಕೆ ವರ್ಷದಲ್ಲಿ ಮಾತಾಡಿರೋದು? ಶಾಸಕ ರವಿ ಗಾಣಿಗ. ರವಿ ಗಣಿಗ ಅವರು ಮಾತಾಡಿದ್ದಾರೆ, ಆದರೆ ನಾನು ಮಾತಾಡಿದ್ದೀನ? ನೀವು ಮಾತಾಡಿದ್ರೆ ನೀವು ಕ್ವಶನಲ್ಲಿ ಆಗಿತ್ತು. ರವಿ ಗಾಣಿಗೆ ಅವರು ನಿಮ್ಮ ಮೇಲೆ ಏಕವಚನದಲ್ಲಿ ಮಾತಾಡಿದ್ದಾರೆ ಅಂತ. ಮಾತಾಡಲಿ ಸರ್. ಅವ್ರು ಮೊದಲನೇದಾಗಿ ನನಗೆ ಸ್ನೇಹಿತ ಸುಮಾರು ವರ್ಷದ ಕೆಳಗಡೆ. ಆದರೆ ಅವ್ರದ್ದು ಇಲ್ಲಿವರೆಗೂ ನಾನು ಯಾವುದೇ ಮೀಡಿಯಾದಲ್ಲಿ ಅವ್ರ ಬಗ್ಗೆ ನನ್ನ ಪ್ರತಿಕ್ರಿಯೆ ಕೊಟ್ಟಿಲ್ಲ, ರಿಯಾಕ್ಷನ್ ಕೊಟ್ಟಿಲ್ಲ. ನಾನು ಇವಾಗಲೂ ನಾನು ಅವ್ರ ಮೇಲೆ ನಾನು ಪ್ರತಿಕ್ರಿಯೆ ಕೊಡಲ್ಲ. ಒಂದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ, ರವಿಗನಿಗೆ ಸಾಹೇಬ್ರೆ, ನಾನೇ ಅಂತಲ್ಲ, ತಾವು ಒಳ್ಳೆಯ ಒಂದು ಪ್ರತಿಷ್ಠಿತ ಸ್ಥಾನದಲ್ಲಿದ್ದೀರಿ, ಒಳ್ಳೆ ಏರಿಯಾದಿಂದ ಜನಗಳ ಪ್ರತಿನಿಧಿಯಾಗಿ ಆರಿಸಿ ಬಂದಿದ್ದೀರಿ. ತಾವು ಯಾರ್ಯಾರು ಒಬ್ಬ ವ್ಯಕ್ತಿ ನನ್ನ ಮೇಲೆ ಬಿಡಿ ಸರ್, ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ತಾವು ಹಗುರವಾಗಿ ಮಾತಾಡೋದಾದರೆ ತಾವು ಒಂದು ಸಲ ಯೋಚನೆ ಮಾಡಿ. ನೀವಿರೋದು ಜನಗಳ ಪ್ರತಿನಿಧಿಯಾಗಿ ಆರಿಸಿ ಬಂದಿದ್ದೀರಿ, ಮರಿಬೇಡ್ರಿ ಅಲ್ವಾ? ತಾವು ಏನಾರೋ ಒಂದು ಹೇಳಿಕೆ ಕೊಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಇನ್ನೂ ನೀವು ಎಲ್ಲೆಲ್ಲಿಗೋ ಬೆಳಿಬೇಕಾಗಿದೆ, ಇನ್ನೂ ಪೊಲಿಟಿಕಲ್ ಆಗಿ ಸ್ಥಾನಮಾನ ರಾಜಕೀಯದಲ್ಲಿ ಮುಂದಕ್ಕೆ ಹೋಗಬೇಕಾಗತ್ತೆ. ಆದರೆ ನೀವೇನೋ ನಿಮಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡೋದು ಸರಿಯಲ್ಲ ಅನ್ನೋದು ನನ್ನ ಉದ್ದೇಶ. ಅವರು ಮಾತಾಡಿರೋದ್ರ ಬಗ್ಗೆ ನಾನು ಯಾವುದೇ ರಿಯಾಕ್ಷನ್ ಕೊಡಲ್ಲ. ಆದರೆ ಅವರಿಗೆ ಒಂದು ಸೂಚನೆ ಕೊಡ್ತಾಯಿದ್ದೀನಿ, ಏನಂತ, ಸ್ವಾಮಿ, ಯಾವುದಾರ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ತಾವು ಅವ್ರು ಹಿನ್ನೆಲೆ ತಿಳ್ಕೊಂಡು ಮಾತಾಡಿ. ಅವ್ರದ್ದು ಏನೋ ಒಂದು ಇದಿರುತ್ತೆ, ಅದನ್ನು ನೋಡ್ಕೊಂಡು ಮಾತಾಡಿ ಸ್ವಾಮಿ. ತಾವು ಇನ್ನೂ ಎಲ್ಲೆಲ್ಲೋ ಬೆಳಿಬೇಕಾಗತ್ತೆ. ನಿಮ್ಮನ್ನ ಟಾರ್ಗೆಟ್ ಮಾಡೋದು ಯಾಕೆ? ಯಾಕಂದರೆ ಆಂಧ್ರದಿಂದ ಬರ್ತಾರೆ, ದುಡ್ಡು ತಗೊಂಬರ್ತಾರೆ, ಇಲ್ಲಿ ಬಾಚ್ಕೊಂಡು ಹೋಗ್ತಾರೆ, ಇವರು ನಮಗೆ ಹೇಳಕ್ಕೆ ಬರ್ತಾರಾ? ಸರ್, ಒಂದು ಹೇಳಿಕೆ ಯಾಕೆ ನೀವು ಟಾರ್ಗೆಟ್ ಮಾಡಿದೆ ಯಾಕಂತೆ? ಸರ್, ನಾನು ಹೇಳೋದು ಕೇಳಿ ಸರ್. ಈಗ ಅವ್ರು ಮಾತಾಡಿದ್ದಾರೆ ಸರ್, ಅವರು ಅಲ್ಲಿ ಇದ್ದಾಗ ಮಾತಾಡಲೇಬೇಕಾಗತ್ತೆ, ಮಾತಾಡಲಿ. ಆದರೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗಿತ್ತು. ನಾನು ಏನು ಮಾತಾಡಿದ್ದೀನಿ ಸಾಹೇಬ್ರ ಬಗ್ಗೆ, ನಾನು ಡಿ ಕೆ ಸಾಹೇಬ್ರ ಬಗ್ಗೆ ಏನು ಮಾತಾಡಿದ್ದೀನಿ ಅನ್ನೋದನ್ನು ಪೂರ್ತಿ ಕೇಳಿಸ್ಕೊಳ್ದೆ ನೀವು ಮಾತಾಡ್ಬಿಟ್ರೆ ವ್ಯರ್ಥ ಆಗತ್ತೆ. ಮಾತುಗಳು ಬಿಟ್ಬಿಟ್ರೆ ಅದು ವಾಪಸ್ ತೊಗೊಳಕ್ಕಾಗಲ್ಲ. ಅಲ್ಲ, ಒಬ್ಬನ ಹೊಡೆದ್ರೆ ಸಹಿಸ್ಕೋಬೋದು, ಆದರೆ ವಾಪಸ್ ತಗೋಬೋದು. ಮಾತುಗಳು ಆಡಿದಾಗ ಅದನ್ನು ವಾಪಸ್ ತಗೊಳ್ಳೋಕೆ ಆಗೋದಿಲ್ಲ ಜೀವಮಾನದಲ್ಲಿ. ನೀವೇನೋ ಉದ್ರಿಕ್ತದಲ್ಲಿ ಮಾತಾಡ್ಬಿಡ್ತೀರ, ಅವರು ಇವರು ಅವನು ಇವನಂತ ಏಕವಚನದಲ್ಲಿ. ತಪ್ಪಾಗುತ್ತೆ ಸಾಹೇಬ್ರೆ, ಅದು ಮಾತಾಡಬೇಡ್ರಿ. ನೀವು ಇನ್ನೂ ಮುಂದಕ್ಕೆ ಎತ್ತರಕ್ಕೆ ಬೆಳಿಬೇಕಾಗಿರೋರು. ಹಾಗಾಗಿರೋದ್ರಿಂದ ನಾನು ಅವ್ರಿಗೆ ಒಂದೇ ಒಂದು ಕೇಳ್ಕೊಳ್ತಾ ಇರೋದು, ನೀವು ಯಾವುದ್ಯಾವ ವ್ಯಕ್ತಿ ಬಗ್ಗೆ ಮಾತಾಡಿ, ಅಥವಾ ನಿಮ್ಮ ಸಹಜ ನಿಮ್ಮ ಆಪೋಸಿಷನ್ ಅವ್ರಿಗೆ ಮಾತಾಡೋ ದಾಟಿಯಲ್ಲಿ ಮಾತಾಡ್ತೀರಿ. ಆದರೆ ನೀವು ಹೇಗೆ ಜನಗಳಿಂದ ಆರಿಸಿ ಬಂದಿದ್ರು, ನಾನು ಹಾಗೆ ಸ್ವಾಮಿ 1/3 ಮೆಜಾರಿಟಿಯಲ್ಲಿ ಗೆದ್ದು ಇಲ್ಲಿ ಬಂದು ನಮ್ಮ ಸಂಸ್ಥೆ ಪರವಾಗಿ ಕೂತಿದ್ದೀನಿ. ನಾನು ಇಲ್ಲಿ ಕೂತಿದ್ದಾಗ ಆ್ಯಸ್ ಎ ನರಸಿಂಹನಾಗಿ ನೀವು ಏನು ಬೇಕಾರ ಮಾತಾಡ್ಬೋದು, ಏನು ಬೇಕಾರ ಬೈಬೋದು. ಒಂದು ಸ್ಥಾನದಲ್ಲಿದ್ದಾಗ ನೀವು ಏಕವಚನದಲ್ಲಿ ಮಾತಾಡ್ತಿರಲ್ಲ, ಸರಿಯೇನಾ? ನೀವೇ ಯೋಚನೆ ಮಾಡಿ ನಿಮ್ಮ ಆತ್ಮನ ಕೇಳ್ಕೊಳ್ಳಿ, ನಾನು ಮಾತಾಡಿರೋದು ಸರಿ ಏನಾ ಅಂತ. ನಾನು ಹಾಗಂತೇಳಿ ಅವ್ರು ಮಾತಾಡಿದ್ರು ಅಂತೇಳಿ ಅವ್ರ ಬಗ್ಗೆ ಯಾವುದೇ ಹಗುರವಾಗಿ ಮಾತಾಡೋದಿಲ್ಲ, ಹಗುರವಾಗಿ ಹೇಳಿಕೆಗಳನ್ನು ಕೊಡೋದು ಇಲ್ಲ. ಯಾಕಂದರೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟ್ ಸಾಕಷ್ಟು ನಾಯಕ ನಟಿಯರೆಲ್ಲ, ನಿರ್ಮಾಪಕರು ಎಲ್ಲರೂ ಬರಬೇಕಿತ್ತು, ಬರಲಿಲ್ಲ. ಒಂದು ಕಡೆ CCL ಮಾಡೋಕ್ಕೆ ಅವಕಾಶ ಕೊಡ್ತಾ ಅವರೆಲ್ಲ ಕರೆಸ್ಬೋದಿತ್ತಲ್ಲಿ, ಇವರು ಯಾಕೆ ಕರೆಸ್ತಾ ಇಲ್ಲ ಅದೊಂದು ಮಾತು ಸಹ ಅದೊಂದು ಹಾಡಿದ್ದಾರೆ. ಸರ್, ಈಗ ನಮ್ಮ ಲಿಮಿಟಲ್ಲಿ ನಾವು ಏನು ಮಾಡಬೇಕು ಅದು ಮಾಡಿದ್ದೀವಿ ಸರ್. ಈಗ ಇದೇನು ಹೊಸದಲ್ಲ, ಈ ವರ್ಷನೇ ಯಾರು ಬಂದಿಲ್ವಾ? 16 ವರ್ಷಗಳಿಂದ ಎಲ್ಲ ಇದ್ದು ಇವಾಗನೇ ಇಲ್ಲದೆ ಇರ್ತಾರ? ಇಲ್ಲ ಸರ್, ನಮ್ಮ ಕಡೆಯಿಂದ ಏನಾಗಬೇಕು ಅದು ಆಗಿದೆ. ಅವ್ರ ಕಡೆ ಏನು ಬೇಕೋ ಅದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ ನಾವು. ಅವ್ರಿಗೂ ನಾನು ಒಂದು ಮಾತು ಹೇಳಿದ್ದೀನಿ ಸಾಹೇಬ್ರಿಗೆ. ಹೆಂಗೆ ಸರ್, ನಾನು ಆಡಿರೋ ಪದ ನಾನು ಆಗಲೇ ಇಲ್ಲದೆ ಅವರು ಆಡಿರೋ ಪ್ರಕಾರ ಸರಿ ಅಂತಲೂ ಹೇಳೋಕ್ಕಾಗಲ್ಲ, ರೈಟ್ ಅಂತ ಹೇಳೋಕ್ಕಾಗಲ್ಲ.
ನಾನು ರೈಟ್ ಅಂತ ಹೇಳ್ಬೋದು, ಆ್ಯಸ್ ಎ ನರಸಿಂಹರಾವ್ ಅನ್ಬೋದು. ಇಲ್ಲಿ ಈ ಸ್ಥಾನದಲ್ಲಿ ಕೂತ್ಕೊಂಡು ಆ ಪದವನ್ನು ಸರಿ ಅಂತಲೂ ನಾನು ಹೇಳೋಕ್ಕಾಗಲ್ಲ, ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ತುಂಬ ನೋವಾಗಿದೆ ಹಾಗಾದ್ರೆ. ಇಲ್ಲ, ನೋವಿನ ಬಗ್ಗೆ ಹೇಳ್ತಾ ಇಲ್ಲ, ಅದನ್ನು ವಿಶ್ಲೇಷಣೆ ಕೊಟ್ಟಿದ್ದೀನಿ. ಅವ್ರು ಹೇಳಿದ್ದಾರೆ, ಒಂದು ಯಜಮಾನ ಒಂದು ಮನೆಗೆ ಯಜಮಾನ ಅಂದಾಗ ಮಕ್ಕಳ ಮೇಲೆ ಪ್ರೀತಿ ಇರುತ್ತೆ. ನಿಮ್ಮಲ್ಲೇ ಸಂದರ್ಶನ ಕೊಟ್ಟಿದ್ದೀನಿ ನೋಡಿ, ಪ್ರೀತಿಯಿಂದನೂ ಅಂದಿರ್ಬೋದು. ಚಿತ್ರರಂಗದ ಮೇಲೆ ಅವರು ನಮ್ಮಲ್ಲಿ ಒಂದು ಮೆಂಬರ್ ಸರ್, ಒಂದು ಸದಸ್ಯರು. ಡಿ ಕೆ ಸಾಹೇಬ್ರು ಇದ್ದಾರಲ್ಲ, ನಮ್ಮಲ್ಲಿ ಒಂದು ಸದಸ್ಯರು. ನಾನು ಬಂದಾಗಲೇ ಅವ್ರು ಮೆಂಬರ್ಶಿಪ್ ಮಾಡಿಸಿದ್ದೀನಿ. ಯಾರು ಮೆಂಬರ್ಶಿಪ್ ಮಾಡಿಸಿದ್ದೀನಿ ಸರ್? ನಮ್ಮ ಡಿ ಕೆ ಸಾಹೇಬ್ರದ್ದು. ಇವತ್ತು ಏನಾರ ಎಕ್ಸಿಬಿಟ್ಗಳಲ್ಲಿ ಘನವಾದ ವ್ಯಕ್ತಿ ಅಂದರೆ ಅವರು 23 ಸ್ಕ್ರೀನ್ ಹೊಂದಿದ್ದಾರೆ. ಯಾರು ಸರ್? ಡಿ ಕೆ ಶಿವಕುಮಾರ್. ಹೌದು, ಕರ್ನಾಟಕದಲ್ಲಿ 23 ಸ್ಕ್ರೀನ್ ಇದೆ ಅವ್ರದ್ದು. ಡಿ ಕೆ ಶಿವಕುಮಾರ್ ಸರ್. ಹೌದು ಸರ್, ಅವರು ಅರೆ ಅವ್ರ ಮನೆಯವ್ರದ್ದೆಲ್ಲ ಇದೆ, ಅವ್ರ ತಮ್ಮ ಸೂರ್ಯ ಸಾಹೇಬ್ರದ್ದಿದೆ. ಡಿಸ್ಟ್ರಿಬ್ಯೂಟರ್ ಸರ್ ಹಾಗಾದ್ರೆ? ಅಲ್ಲ ಸರ್, ಎಕ್ಸಿಬಿಟರ್ ಎಕ್ಸಿಬಿಟರ್. ಓಕೆ. ಸಿನಿಮಾ ಸ್ಕ್ರೀನ್ಗಳಿದೆ 23 ಸರ್. ಅವರೇ ಹೇಳ್ಕೊಂಡಿದ್ದಾರಲ್ಲ ಸರ್. ನಾನು ಡಬ್ಬ ಓದ್ತಿದ್ದೀನಿ, ಸತ್ಯ ಹರಿಶ್ಚಂದ್ರ 12 ಸಲ ನೋಡಿದ್ದೀನಿ. ಈಗೆಲ್ಲ ಅವ್ರಿಗೆ ಅಭಿಮಾನದಿಂದನೂ ಹೇಳಿರ್ಬೋದು ಅಂತಲೂ ಹೇಳಿದ್ದೀನಿ. ನಿಮ್ಮಲ್ಲಿ ಸಂದರ್ಶನ ಮಾಡಿದಾಗಲೇ ನಾನು ಹೇಳಿದ್ದೀನಿ. ಏನಂತ ಹೇಳಿದ್ದೀನಿ ನೋಡ್ರಿ, ಅವರು ಪ್ರೀತಿಯಿಂದನೂ ಅಂದಿರ್ಬೋದು ಆ ಮಾತು. ಅದನ್ನೇ ನಾವು ಹೇಳ್ಕೊಂಡು ಅದನ್ನು ವೈಭವೀಕರಿಸೋದು ಬೇಡ ಅಂತಲೂ ತಮ್ಮ ಹತ್ರ ಹೇಳಿದ್ದೀನಿ ಅಲ್ವಾ. ನಿಮ್ಮವ್ರು ಯಾರೋ ಬಂದಿದ್ದರು ನಿಮ್ಮ ಹತ್ರ ನೋಡಿ. ಆಮೇಲೆ ನಮ್ಮ ರವಿಕಾಂತ್ ಸಾಹೇಬ್ರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಎಷ್ಟೆಷ್ಟು ಜನಗಳ ಹತ್ರ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ, ಏನೇನು ಮಾತಾಡಿದ್ದೀನಲ್ಲ, ಎಲ್ಲವನ್ನೂ ತರಿಸ್ಕೊಂಡು ಮಾತಾಡಿ ನೋಡಿ. ನೀವು ಮಾತಾಡಿ ಸ್ವಾಮಿ, ನೀವು ನನಗೆ ಮಾತಾಡಿ. ಅಲ್ಲ ಸರ್, ಈಗ ಒಬ್ಬ ಬಗ್ಗೆ ಸಹ ಡಿಸ್ಕಷನ್ ಆಗ್ತದೆ. ಅವ್ರು ಸರಿಯಾಗಿ ಇನ್ವಿಟೇಷನ್ ಕೊಟ್ಟಿಲ್ಲ ಎಂಬುದು ಒಂದು ಕಡೆ. ಟೆನ್ನಿಸ್ ಕೃಷ್ಣ ಹೇಳ್ತಿದ್ದಾರೆ, ನನಗೆ ಪಾಸ್ ಕೇಳಿದ್ರೆ ಪಾಸೇ ಕೊಡ್ತಿಲ್ಲ, ಅವ್ರ ಕೈಗೆ ಸಿಗಲ್ಲ. ಆ ಟೆನ್ನಿಸ್ ಕೃಷ್ಣ ವಿಷಯ ಹೇಳ್ಬೇಡಿ. ನಾನು ಇಲ್ಲಿಗೆ ಕರೆದು ಏನು ಸ್ವಾಮಿ ಬೇಕು ನಿಮ್ಗೆ, ಎಷ್ಟು ದಿನ ಆಯಿತು ನೀವು ಈ ಕಡೆ ಬಂದೇ ಇಲ್ಲ, ನಮ್ಮನ್ನು ಗಮನಿಸಿಲ್ಲ ಅಂತ ಹೇಳಿ ಮಾತಾಡಿ ನಾನೇ ಇಲ್ಲಿಂದ ಕೊಟ್ಟಿದ್ದೀನಿ ಸರ್. ಇಲ್ಲಿಂದ ಕೊಟ್ಟು ಕಳಿಸಿದ್ದೀನಿ. ನಾನು ಊರಲ್ಲೇ ಇಲ್ಲ, ನನಗೆ ಪಾಸ್ಗಳೇ ಬಂದಿಲ್ಲ ಅಂತಾರಲ್ಲ ಪುಣ್ಯಾತ್ಮರು. ಎಷ್ಟು ಪಾಸನ ಬೇಕು? 2 ಬೇಕು. 2 VIP ಪಾಸ್ ಕೊಟ್ಟು ಕಳಿಸಿದ್ದೀನಿ ಸ್ವಾಮಿ. ಟೆನ್ನಿಸ್ ಕೃಷ್ಣ ಕಳಿಸಿದ್ದಾರೆ. ಇದರಿಂದ ನಾನು ಕಳಿಸಿದ್ದೀನಿ. ಬೇಕಾದ್ರೆ ರೆಕಾರ್ಡ್ ಇರ್ತದೆ ನೋಡ್ಕೊಳ್ರಿ, ಬೇಕಾದ್ರೆ CCTVಯಲ್ಲಿ. ಇಲ್ಲಿಂದನೇ ಕೊಟ್ಟಿದ್ದೀನಿ. ನಮ್ಮ ಸ್ಟಾಫೆಲ್ಲ ನೋಡಿದ್ದಾರೆ ಅವತ್ತು ಸರ್. ಆಮೇಲೆ ಒಂದು ಫೋಟೋನು ತಕ್ಕೊಂಡಿದ್ದಾರೆ ನನ್ನ ಜೊತೆಗೆ. ಯಾರು 2 ಪಾಸ್ ನಾನು ಕೊಟ್ಟು ಕಳಿಸಿದ್ದೀನಿ ಸರ್. ಈಗ ಏನೋ ಮೈಕ್ ಸಿಕ್ತು, ಮೀಡಿಯಾ ಸಿಕ್ತು ಅಂದಾಗ ಹುಮ್ಮಸ್ಸಲ್ಲಿ ಏನೋ ಮಾತಾಡ್ಬಿಡೋದಲ್ಲ. ನಾನು ಕೊಟ್ಟಿದ್ದೀನಿ ಸರ್ ಟೆನ್ನಿಸ್ ಕೃಷ್ಣ ಅವ್ರಿಗೆ. ಇಲ್ಲ ಹಿರಿಯ ನಟರನ್ನ ಸರಿಯಾಗಿ ಕರೆದಿಲ್ಲ, ಇನ್ವಿಟೇಷನ್ ಕರೆದಿಲ್ಲ, ನಾವ್ಯಾಕೆ ಬರೋಕ್ಕಾಗತ್ತೆ ಅಂತ ಒಂದು ದೊಡ್ಡ ನಟಿಯರು ಸ್ವಲ್ಪ ಒಂದು ಮಾತುಗಳು ಚರ್ಚೆ ಆಗ್ತಿದೆ. ತಾವು ಅಂದ್ಕೊಂಡಿದ್ರಿ ದೊಡ್ಡ ನಟರು ಯಾರು ಹೇಳಕ್ಕೆ ಬರೋಲ್ಲ ಸರ್. ಅವ್ರದ್ದೇ ಒಂದು ಫೋಟೋ ಕಲೆ ಇರುತ್ತೆ ಅಲ್ವಾ. ಫೋಟೋ ಕಲೆ ಅನ್ನೋದಕ್ಕಂತ ಸೆಲೆಬ್ರಿಟಿಗಳು ಜನರಲ್ಲಿ ಪಬ್ಲಿಕಲ್ಲಿ ಓಡಾಡೋಕ್ಕಾಗಲ್ಲ. ನಾನು ನಿಮ್ಮ ಇದರಲ್ಲಿ ಹೇಳಿಕೆ ಕೊಟ್ಟಿದ್ದೀನಿ. ಅವ್ರದ್ದು ತಪ್ಪಂದಕ್ಕೆ ಹೇಳೋಕ್ಕಾಗಲ್ಲ. ನಮ್ಮ ಏನು ಅಕಾಡೆಮಿ ಆಗ್ಬೋದು, ನಮ್ಮ ಸರ್ಕಾರ ಆಗ್ಬೋದು, ಏನು ಮಾಡ್ತಾಯಿದೆ, ಒಬ್ಬರನ್ನ ರಾಯಭಾರಿಗೆ ಅಂತ ಕರೀತಾರೆ ಒಂದು ಆರ್ಟಿಸ್ಟ್ನ, ಇನ್ನೊಬ್ಬರನ್ನ ಸ್ಪೆಷಲ್ ಇನ್ವಿಟಿವ್ ಅಂತ ಕಲಿಸ್ತದೆ ಅಲ್ವಾ. ಅವ್ರು ಕರೆದಾಗ ಯಾರು ಸ್ಟೇಜ್ಗೆ ಬರ್ದೇ ಇದ್ದಾರಾ? ಎಲ್ಲ ಬಂದಿದ್ದಾರೆ ಸರ್. ಅಂದರೆ ಸರ್, ಕೊನೆಯ ಪ್ರಶ್ನೆ ಸರ್. ಈಗ ರವಿ ಗಾಣಿಗವರು, ಶಾಸಕ ರವಿ ಗಾಣಿಗವರು ನಿಮ್ಮ ಮೇಲೆ ಒಂದು ವಾಗ್ದಾಳಿ ಸಹ ನಡೆಸಿದರೆ, ಕೊನೆಯದು ರಿಯಾಕ್ಷನ್ ಏನು ಸರ್ ಅವರಿಗೆ? ಮಾತಾಡಲ್ವಾ ಸರ್? ಅವರು ದೈವಭಕ್ತರು ನನ್ನ ಹಾಗೆ. ತಿರುಮಲದಿಂದ ಸ್ಪೆಷಲ್ ಪ್ಲೇಟಲ್ಲಿ ಒಂದು ಸಲ ದೇವ್ರನ್ನ ತರಿಸಿ ಏನು ಸ್ವಾಮಿ ಮಂಡ್ಯ ಸ್ಟೇಡಿಯಮಲ್ಲಿ ಅವರು ಒಂದು ಕಲ್ಯಾಣೋತ್ಸವ ಮಾಡಿಸ್ತಾರೆ. ಆವಾಗಲೂ ಸ್ವಲ್ಪ ಟೀಕೆ ಟಿಪ್ಪಣಿಗಳಾಯಿತು. ಆದರೂ ಆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ನಮ್ಮನ್ನು ಕರೆದ ಜಾಗದಲ್ಲಿ ಸನ್ಮಾನ ಮಾಡಿದ್ದಾರೆ. ಅವ್ರಿಗೆ ಯಾವುದೇ ಕೆಟ್ಟದಲ್ಲಿ ಆಗಲಿ ಅಂತ ನಾನು ಬಯಸೋದೇ ಇಲ್ಲ. ಅವ್ರಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಇದಿಷ್ಟು ಫಿಲಿಮ್ ಚೇಂಬರ್ನ ಅಧ್ಯಕ್ಷರಾದ ನರಸಿಂಹರವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.